ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೀಗ ಬಟಾಬಯಲಾಗಿದೆ. ಸಚಿವ ಸತೀಶ್ ಬಾಮೈದನ ಮನೆಯಲ್ಲಿ 13 ಕೋಟಿಯನ್ನು ಸೀಸ್ ಮಾಡಲಾಗಿರುವಂತದ್ದು. ಮಂಜುನಾಥ್ ಮನೆಯಲ್ಲಿತ್ತು 5 ಕೋಟಿ ಹಣ, 7 ಕೋಟಿ ಮೌಲ್ಯದ ಚಿನ್ನಾಭರಣ ಎಲ್ಲವನ್ನ ಕೂಡ ಇದೀಗ ಸೀಸ್ ಮಾಡಲಾಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ಆಗ್ತಾ ಇತ್ತು, ಇದೀಗ ಬಟಾಬಯಲಾಗಿದೆ. ಸಚಿವ ಸತೀಶ್ ಬಾಮೈದನ ಮನೆಯಲ್ಲಿ ಸರಿಸುಮಾರು 13 ಕೋಟಿಯನ್ನು ಸೀಸ್ ಮಾಡಲಾಗಿದೆ. 5 ಕೋಟಿ ಹಣ ಇತ್ತು, 7 ಕೋಟಿ ಮೌಲ್ಯದ ಚಿನ್ನಾಭರಣ ಸಿಕ್ಕಿದ್ದಂಥದ್ದು. ಇಡೀ ದಾಳಿಯಲ್ಲಿ ಹಲವು ಮಹತ್ವದ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸಚಿವ ಸತೀಶ್ ಬಾಮೈದ ವೈ ಮಂಜುನಾಥ್ ಅವರ ಮನೆ ಮೇಲೆ ಇಡೀ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿ ಸರಿಸುಮಾರು 24 ಗಂಟೆಗಳ ಕಾಲ ದಾಳಿ ಆಗುವಂಥದ್ದು. ಅವರಿದ್ದಂತಹ ಕಚೇರಿ ಆಗಿರಬಹುದು, ಮನೆ ಆಗಿರಬಹುದು, ಜೊತೆಯಲ್ಲಿ ಅವರ ಆಪ್ತ ವಲಯ ಆಗಿರಬಹುದು, ಎಲ್ಲರ ಮನೆಯ ಮೇಲೂ ಕೂಡ ದಾಳಿಯನ್ನ ಮಾಡಲಾಗುತ್ತೆ. 13 ಕೋಟಿಯನ್ನ ಇದೀಗ ಸೀಸ್ ಮಾಡಲಾಗುತ್ತೆ. ಮಂಜುನಾಥ್ ಮನೆಯಲ್ಲಿ 5 ಕೋಟಿ ಹಣ, 7 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಇದೀಗ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂಥದ್ದು. ಸರಿಸುಮಾರು 24 ಗಂಟೆಗಳ ಕಾಲ ದಾಳಿಯನ್ನ ಮಾಡಲಾಗಿದೆ. ದಾಳಿಯನ್ನ ಮಾಡಿ ಇದೀಗ ಕೆಲವೊಂದಿಷ್ಟು ದಾಖಲೆಗಳು ಹಾಗೆ ಮನೆಯಲ್ಲಿ ಸಿಕ್ಕಿದಂತಹ ಚಿನ್ನಾಭರಣ, ಹಣ ಎಲ್ಲವನ್ನ ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಜನರ ದುಡ್ಡನ್ನ ಹೇಗೆ ಅವರ ಸ್ವಂತಕ್ಕೆ ಬಳಸ್ಕೊಳ್ತಾರೆ, ಹೇಗೆ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ, ಅಧಿಕಾರವನ್ನ ಹೇಗೆ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ. ಅವರಿಗೆ ಕೊಟ್ಟಿದ್ದಂಥದ್ದು ಸರ್ಕಾರಿ ಕೆಲಸ. ಆ ಸರ್ಕಾರಿ ಕೆಲಸವನ್ನ ಸರ್ಕಾರ ಅದಕ್ಕೆ ಆದಂತಹ ಒಂದು ಸಂಬಳವನ್ನ ಕೊಡುತ್ತೆ, ಜೊತೆಯಲ್ಲಿ ಇವ್ರಿಗೆ ಆದಂತಹ ಕೆಲವೊಂದಿಷ್ಟು ಫೆಸಿಲಿಟೀಸ್ಗಳಿರುತ್ತೆ. ಅದೆಲ್ಲವೂ ಕೂಡ ಇದ್ರೂ ಕೂಡ ಈ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಅನ್ನೋ ವಿಚಾರ ಇದೆಯಲ್ಲ, ಇದೀಗ ಬಟಾಬಯಲಾಗಿರುವಂಥದ್ದು. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ವ್ಯವಸ್ಥಿತ ಭ್ರಷ್ಟಾಚಾರ ನಡೆದಿದೆ. ಲಂಚ ಪಡೆದ ಕುರಿತು ಡೈರಿ ಕೂಡ ಪತ್ತೆಯಾಗಿರುವಂಥದ್ದು. ಆ ಡೈರಿಯಲ್ಲಿ ಉಲ್ಲೇಖ ಕೂಡ ಆಗಿದೆ. ಪ್ರತಿ ತಿಂಗಳು ಕಮಿಷನ್ ಫಿಕ್ಸ್ ಮಾಡ್ತಿದ್ರಂತೆ. ಪ್ರತಿ ತಿಂಗಳು ಲಂಚ ವಸೂಲಿ ಬಗ್ಗೆ ಇಡಿ ಬಾಂಬ್ ಅನ್ನು ಸಿಡಿಸಿದೆ. ಇದೀಗ ಲೈಸೆನ್ಸ್ ನವೀಕರಣ, ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ, ಅಧಿಕಾರಿಗಳ ಕುಟುಂಬಸ್ಥರಿಗೆ ಮದ್ಯದಂಗಡಿಗಳ ಲೈಸೆನ್ಸ್ ಅನ್ನ ಕೊಟ್ಟಿರುವಂಥದ್ದು. ಅಬಕಾರಿ ದಾಳಿ, ಇಡಿಯಿಂದ ಅಧಿಕೃತ ಪ್ರಕಟಣೆಯನ್ನ ಇದೀಗ ಹೊರಡಿಸಲಾಗಿರುವಂಥದ್ದು. ಅಲ್ಲಿ ಏನೇನೆಲ್ಲ ಆಯಿತು ಅದೆಲ್ಲವನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಪ್ರಕಟಣೆಯಲ್ಲಿ. 24 ಗಂಟೆಗಳ ಕಾಲ ಅಲ್ಲಿ ತಲಾಶನ ಮಾಡಿದಂಥದ್ದು. ಈ ಹಣ ಅಥವಾ ದಾಖಲೆಗಳನ್ನ ವಶಕ್ಕೆ ಪಡೆಯೋದಕ್ಕಿಂತ ಮುಂಚಿತವಾಗಿ ಅದೆಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ. ಆದ್ರೆ ಏನಾಗಿತ್ತು, ಹೇಗೆ ಇವರು ಮೋಸ ಮಾಡಿದ್ರು ಜನರಿಗೆ ಅನ್ನೋದನ್ನ ಕೂಡ ಇಡಿ ಇದೀಗ ಪ್ರಕಟಣೆಯಲ್ಲಿ ತಿಳಿಸಿರುವಂಥದ್ದು. ಲಂಚ ತೆಗೆದುಕೊಳ್ತಾ ಇದ್ರಂತೆ. ಆ ಕುರಿತಾಗಿ ಒಂದು ಡೈರಿ ಕೂಡ ಪತ್ತೆಯಾಗಿರುವಂಥದ್ದು. ಪ್ರತಿ ತಿಂಗಳು ಇಂತಿಷ್ಟು ಕಮಿಷನ್ ಅನ್ನ ಕೊಡ್ಲೇಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ. ಆ ಡೈರಿಯಲ್ಲಿ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಇಡಿ ಇದೀಗ ಆರೋಪ ಮಾಡ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಯಲ್ಲಿ ಪ್ರತಿ ತಿಂಗಳು ಲಂಚವನ್ನ ತೆಗೆದುಕೊಳ್ತಾ ಇದ್ರು ಅಂತ ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕು. ಯಾಕಂತ ಅಂದ್ರೆ ಲಂಚವನ್ನ ಸ್ವೀಕಾರ ಮಾಡ್ತಿದ್ದಾರೆ ಅಂತ ಅಂದ್ರೆ ಲಂಚವನ್ನ ಕೊಡೋದು ಕೂಡ ತಪ್ಪಾಗಿರುತ್ತೆ. ಜನರು ಮೂರ್ಖರಾಗ್ತಿದ್ದಾರಾ ಅಂತ. ಅವರೇನೋ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಲಂಚ ಕೊಡೋದಕ್ಕಿಂತ ಮುಂಚೆ ನೀವು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಇವಾಗ ಅಷ್ಟೊಂಥರ ಬೇನಾಮಿ ಆಸ್ತಿಯನ್ನ ಮಾಡಿದ್ದಾರೆ. 13 ಕೋಟಿ ಮೌಲ್ಯದ ಕೆಲವೊಂದಷ್ಟು ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಅದರಲ್ಲಿ ಚಿನ್ನಾಭರಣ ಆಗಿರ್ಬೋದು, ಹಣ ಆಗಿರ್ಬೋದು, ಎಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದ್ರೆ ಅಧಿಕಾರವನ್ನ ದುರುಪಯೋಗ ಪಡೆದುಕೊಂಡಿರುವಂಥದ್ದು ಈ ಒಂದು ವಿಚಾರದಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು.